ನಮಸ್ಕಾರ ತೇಜಸ್ ಅವರಿಗೆ. ಆ ಇದು ನೀವು ಕುಂಡ್ಲಿ 26-2-2000 ಅಂತ ಕೊಟ್ಟಿದ್ದೀರಿ. ಆಮ್, ನಿಮ್ದು ಇದು ಈಗ ಗುರು ದಶದಲ್ಲಿ ಹುಟ್ಟಿದ್ರಿ ನೀವು. ಆಮೇಲೆ ಇದು ಚಂದ್ರ ಬಂದು ನಿಮಗೆ ಏಳನೇ ಸ್ಥಾನದಲ್ಲಿದ್ದಾನೆ ಚಂದ್ರ. ಗುರುದಶ ಗುರುದಶದಲ್ಲಿ ಹುಟ್ಟಿ ಆಮೇಲೆ ಗುರು ಆದ್ಮೇಲೆ ಶನಿ ದಶನು ಮುಗ್ದಿದೆ 2019ಕ್ಕೆ. ಸೊ ಬೇಸಿಕಲಿ ಏನಾಗಿದೆ ಅಂದ್ರೆ 9 ಮತ್ತು 10ರ ಅಧಿಪತಿಯ ದಶ ಮುಗ್ದಿದೆ, ಆಮೇಲೆ 11ರ ಅಧಿಪತಿ ದಶ ಮುಗ್ದಿದೆ. ಸೊ ಈಗ ನಡೀತಾ ಇರೋದು ಬುಧ ದಶ. ಬುಧ ನಿಮಗೆ 2ನೇ ಅಧಿಪತಿ ಅಂದ್ರೆ ಹಣದ ಸ್ಥಾನ, ಮತ್ತು 5ರ ಅಧಿಪತಿ ನಿಮ್ಮ ಆಸೆಗಳ ಸ್ಥಾನ, ಅದರ ಅಧಿಪತಿ ದಶ. ಅದು ಬೇಸಿಕಲಿ 10ನೇ 2, 5, 10 ಬುಧ ಕೊಡೋದು ನಿಮಗೆ. ಬುಧ ನಿಮಗೆ ಬುಧ 2, 3, 10 ಅಂತ ಕೊಟ್ಟಿದೆ. ಇದು 2, 3, 10 ಅಂತ ಯಾಕೆ ಕೊಟ್ಟಿದೆ ಅಂತ ನೋಡೋಣ. 2, 3, 10 2, 3, 10 ಮತ್ತೆ 2 ಮತ್ತೆ 3 ಇಲ್ಲಿ ಇದು 5ನೇ ಮನೆ ಇದು ಆಗ್ಬಿಟ್ಟಿದೆ. 2, 3, 10 2 ಮತ್ತು 3 ಎರಡಕ್ಕೂ ಬುಧ ಅಧಿಪತಿ ಇರೋದ್ರಿಂದ 2, 3, 10 ಇದೆ. ಸೊ ನಿಮ್ಮ ಈ ದಶ ಹೇಗಿದೆ ನೋಡೋಣ. ಮರ್ಕ್ಯುರಿ ರೆಟ್ರೋಗ್ರೇಡೆಡ್ ಇದೆ. ಮರ್ಕ್ಯುರಿ ರೆಟ್ರೋಗ್ರೇಡೆಡ್ ಇದ್ದು ಪೂರ್ವಭಾದ್ರ ನಕ್ಷತ್ರದಲ್ಲಿದೆ. ನೀವು ವಿಶಾಖ ನಕ್ಷತ್ರದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಅಂದ್ರೆ ಗುರುವಿನ ನಕ್ಷತ್ರ. ವಿಶಾಖ ಆದ್ಮೇಲೆ ನಿಮಗೆ ಇದು ಬುಧ ಪೂರ್ವಭಾದ್ರದಲ್ಲಿದೆ. ಅಂದ್ರೆ ಈ ದಶನು ಇದು ಬುಧ ದಶನು ಪೂರ್ವಭಾದ್ರದಲ್ಲಿರೋದ್ರಿಂದ ವಿಶಾಖ ಪೂರ್ವಭದ್ರ ಎರಡೂ ಗುರುವಿನ ನಕ್ಷತ್ರಗಳಾಗಿದ್ದು ಇದು ಒಂಥರ ಮೀಡಿಯಂ ಆದಂಗೆ ಆಗಿರ್ತವೆ ಬೇಸಿಕಲಿ. ಈಗ ನಿಮಗೆ ಪುಷ್ಯ ಅನುರಾಧ ಮತ್ತು ಉತ್ತರ ಭಾದ್ರ. ಪುಷ್ಯ ಅನುರಾಧ ಉತ್ತರ ಭಾದ್ರ. ಅನುರಾಧದಲ್ಲಿ ಯಾರು ಇದಾರ ನೋಡೋಣ. ಶತಭಿಷ ಸೂರ್ಯ ಚೆನ್ನಾಗಿರುತ್ತೆ. ಸೂರ್ಯ ದಶ ಚೆನ್ನಾಗಿರುತ್ತೆ. ಆಮೇಲೆ ಶನಿ ಭರಣಿ ಪುಷ್ಯ ಚೆನ್ನಾಗಿ, ರಾಹು ಚೆನ್ನಾಗಿರುತ್ತೆ. ಧನಿಷ್ಠನು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಗುರುವಿಂದ ಮಿತ್ರ ಸ್ಥಾನ. ಧನಿಷ್ಠ ಅಂದ್ರೆ ನಿಮ್ದು ಇದು ಯುರೇನಸ್, ನೆಪ್ಚೂನ್, ಪ್ಲೂಟೋ ಎಲ್ಲ ಬೇಕಾಗಿಲ್ಲ. ಉತ್ತರಾಷಾಢ, ಶ್ರವಣ. ಈಗ ನಿಮ್ದು ಬುಧ ದಶ ನಡೀತಾ ಇದೆ. 2, 3, 10 ಬುಧ ದಶ ನಡೀತಾ ಇದೆ. ಇದು ರೆಟ್ರೋಗ್ರೇಡೆಡ್ ಬುಧ ರೆಟ್ರೋಗ್ರೇಡೆಡ್ ಇರೋದ್ರಿಂದ ಮತ್ತೆ ಇದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಈಗ ಆಲ್ರೆಡಿ ಮದುವೆ ಆಗಿದ್ಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಮ್ಯಾರೇಜ್ ಲೈಫ್ ಬಗ್ಗೆ ಕೇಳಿದಿರಿ. ಮ್ಯಾರೇಜ್ ಲೈಫ್ ಇದು ಬುಧ ರೆಟ್ರೋಗ್ರೇಡೆಡ್ ಇರೋದ್ರಿಂದ ಏನಾಗುತ್ತೆ, ಜನರಲಿ ಬುಧ ರೆಟ್ರೋಗ್ರೇಡೆಡ್ ಇದ್ರೆ ಬರೀ ಹಳೆ ವಿಚಾರಗಳನ್ನೇ ಕೆದ್ಕೋತಾರೆ. ಹಿಸ್ಟ್ರಿಯಲ್ಲೇ ಬದುಕೋ ಒಂದು ಸ್ವಭಾವ ಇರುತ್ತೆ. ಆ ಒಂದು ಸ್ವಭಾವನ ಬಿಡ್ಬೇಕು. ಆ ಒಂದು ಸ್ವಭಾವ ಕಮ್ಮಿ ಮಾಡ್ಬೇಕು ಅಂದ್ರೆ ಏನಂದ್ರೆ, ಸಣ್ಣ ಮಕ್ಕಳಿಗೆ ಸ್ವೀಟ್ಸ್, ಬಟ್ಟೆ, 9 ವರ್ಷದೊಳಗಿರೋರಿಗೆ ಬಟ್ಟೆ ಕೊಡೋದ್ರಿಂದ ಅಥವಾ ಸ್ವೀಟ್ಸ್ ಕೊಡೋದ್ರಿಂದ, ಹೆಣ್ಮಕ್ಳಿಗಾಗ್ಲಿ ಚಿಕ್ಕ ಮಕ್ಕಳಿಗಾಗ್ಲಿ ಬಟ್ಟೆ ದಾನ ಮಾಡೋದ್ರಿಂದ ಈ ಒಂದು ಸ್ವಭಾವ ಕಡಿಮೆ ಆಗುತ್ತೆ ಅಂತ ಒಂದು ಭಾವನೆ. ಬೇಸಿಕಲಿ ನಿಮ್ದು 7 ಬುಧ ಮಂಗಳ ಇದಾನಲ್ಲ, 7-11 ಕೊಡ್ತಾನೆ. 7-11 ಕೊಡ್ತಾನೆ. ಸೊ ಮಂಗಳನ ಆರಾಧನೆ ಮಾಡೋದು. ಮಂಗಳನ ಆರಾಧನೆ ಓಂ ಮಂಗಾರಕಾಯ ನಮಃ ಅಂತನಾರು ಆರಾಧನೆ ಮಾಡಿ. ಓಂ ಧರಣಿಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತೋಮಂಗಳಂ ಪ್ರಣಮಾಮ್ಯಹಂ ಅದ್ನಾರು ಮಾಡಿ. ಇಲ್ಲ ಅಂದ್ರೆ ಓಂ ಕಾರ್ತಿಕೇಯ ವಿದ್ಮಹೇ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್ ಅಂತ ಅನ್ನಾದ್ರೂ ಮಾಡಿ. ಇಲ್ಲ ಅಂದ್ರೆ ಕುಮಾರಾಯ ವಿದ್ಮಹೇ ಷಣ್ಮುಖಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್ ಅಂತನಾರು ಆರಾಧನೆ ಮಾಡಿ. ಇಲ್ಲ ನೀವು ವೈಷ್ಣವರಾಗಿದ್ದು ನರಸಿಂಹದೇವರನ್ನ ಪೂಜೆ ಮಾಡ್ಬೇಕು ಅಂತ ಇದ್ರೆ ಓಂ ನಮೋ ನರಸಿಂಹ ತವ ದಾಸೋಹಂ ಅಂತನಾರು ಆರಾಧನೆ ಮಾಡಿ. ಮಂಗಳನ್ನ ಆರಾಧನೆ ಮಾಡೋದು ಈ ಲೆವೆಲ್ ಅಲ್ಲಿ, ಒಂದು ಲೆವೆಲ್ ಅಲ್ಲಿ ಚೆನ್ನಾಗ್ ಅನಿಸ್ತದೆ. ಬಟ್ ಏನಾದ್ರು ಇದ್ರದ್ದು ಸಮಸ್ಯೆಗಳಿದ್ರೆ ಬೇಸಿಕಲಿ ಮದುವೆಗೆ ಎಲ್ಲದಕ್ಕೂ 2, 7, 11 ಮಂಗಳ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾನೆ.
ಚಂದ್ರನಲ್ಲಿ ಅಷ್ಟು 2 ಇಲ್ಲ, 4, 6 ಇದೆ. ಸೂರ್ಯನಲ್ಲೂ 5, 10 ಇದೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಶುಕ್ರನಲ್ಲೂ 1, 6, 9 ಇದೆ. ಆಮೇಲೆ 10, 11 ಇದೆ. ಗುರುವಿನಲ್ಲೂ 2 ಇಲ್ಲ. ಆಮೇಲೆ ಬುಧನಲ್ಲಿ 2 ಇದೆ. ಎನಿಹೌ ಬುಧನ್ ದಶೆ ನಡೀತದೆ, ಆದ್ರೆ 11 ಇಲ್ಲ ನಿಮಗೆ. 11 ಬರೋದು ಶನಿ. ಶನಿ 11 ಕೊಡ್ತಾನೆ, ಮಂಗಳ 11 ಕೊಡ್ತಾನೆ. ಸೊ that's the reason better to go with ಇದು ಮಂಗಳನ ಆರಾಧನೆ, ಶನಿ ಆರಾಧನೆ ಮಾಡಬಹುದು. ಆಮೇಲೆ ಇಲ್ಲಿ KP ಸಿಸ್ಟಮ್ ಕಸ್ಪ್ ಅಲ್ಲಿ ನೋಡಿದ್ರೆ 7th ಬುಧ ಇದ್ದಾನೆ. ಸೊ ಬುಧ ಇಸ್ ಬೆಟರ್. ಆಮೇಲೆ 11 ಶುಕ್ರ ಇದ್ದಾನೆ. 11 ಶುಕ್ರ ಇದ್ರೆ ಶುಕ್ರ ಏನ್ ಮಾಡ್ತಾನೆ, 1, 6, 9, 4, 6, 10, 11, 12 ಇದ್ರಲ್ಲೂ 3ನೇ ಲೈನ್ ಅಲ್ಲಿ 10, 11, 12 ಇದೆ. 10, 11, 12 ಇದೆ. ಆದ್ರೆ ನನಗೆ ಅನ್ಸೋ ಮಟ್ಟಿಗೆ ಬುಧನಿಗೆ ರೆಟ್ರೋಗ್ರೇಡೆಡ್ ಸರಿ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಸ್ವೀಟ್ಸ್ ಕೊಡ್ತಾ ಇರೋದು, ಗೇಮ್ ಟಾಯ್ಸ್ ಕೊಡೋದು, ಅವ್ರನ್ನ ಖುಷಿಯಾಗಿ ಇಟ್ಕೊಂಡ್ರೆ ನಿಮ್ಮ ಬುಧ ಖುಷಿ ಆಗ್ತಾನೆ ಆಟೋಮೆಟಿಕ್ಲಿ. ಬುಧ ಖುಷಿ ಆದ್ರೆ ಈ ಸಂಸಾರದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಬೇಗನೆ ಪರಿಹಾರ ಆಗ್ತವೆ. ನಿಮ್ದು ಶುಕ್ರ ಲಗ್ನ 1 ಮತ್ತು 6ರ ಅಧಿಪತಿ ನಿಮಗೆ 9ರಲ್ಲಿದ್ದಾನೆ. 1 ಮತ್ತು 6ರ ಅಧಿಪತಿ 9ರಲ್ಲಿದ್ದಾನೆ. ಬುಧಾದಿತ್ಯ ಯೋಗ ಇದೆ. ಆಮೇಲೆ ಗುರುಗೂ ಮತ್ತು ಚಂದ್ರನಿಗೂ ಗುರು 7, 8ನೇ ಇದು ಏನಿಲ್ಲ. ಆಮೇಲೆ ಸ್ಯಾಟರ್ನ್ ನೀಚನಾಗಿದ್ದಾನೆ. ನೀಚನಾಗಿದ್ದಾನೆ. ಆಮೇಲೆ ಈ ಸ್ವಕ್ಷೇತ್ರದ ಮಂಗಳ ಇಲ್ಲಿರೋದಕ್ಕೆ ಅದೇನಾದ್ರೂ ಉಚ್ಚತ್ವ ಕೊಡ್ತಾನ ನೋಡ್ಬೇಕು. ಆಮೇಲೆ 1, 2, 3, 7, 10, 8, 9, 10 ಶನಿ ತನ್ನ ಮನೆಯ ಲಗ್ನಾಧಿಪತಿ 10ನೇ ಮನೆಯಲ್ಲಿ ಇದ್ದು 9ನೇ ಮನೆಯಲ್ಲಿದ್ದಾನೆ. ಅಲ್ಲಿ ಶನಿ ನೋಡ್ತಾ ಇದ್ದಾನೆ. ಸೊ ಶುಕ್ರ ಕೇತು ಜೊತೆಗಿದ್ರೆ ನೀವು ಬೇಸಿಕಲಿ ಏನ್ ಮಾಡ್ತೀರಿ, ಶುಕ್ರ ಕೇತು ಅಂದ್ರೆ ಏನಾದ್ರೂ ಹಾಡ್ ಹೇಳ್ಬೇಕು ಅದು ಇದು ಅಂತ ಇಂಟ್ರೆಸ್ಟ್ ಇದ್ದು ಆರ್ಟಿಸ್ಟಿಕ್ ನೇಚರ್ ಇದ್ರು ಬೇಗನೆ ಆ ಇಂಟ್ರೆಸ್ಟ್ ಹೊರಟು ಹೋಗುತ್ತೆ. ಆಮೇಲೆ ಸೂರ್ಯನ ಹಿಂದೆ ಮುಂದೆ ಇದು ಶುಕ್ರ ಹಿಂದೆ ಇದ್ದಾನೆ, ಮುಂದೆ ಮಂಗಳ ಇದ್ದಾನೆ. ಅದು ಏನು ಉಭಯಾಚಾರಿ ಇದನ್ನ ಕೊಡೋದಿಲ್ಲ. ಆಮೇಲೆ ಸೂರ್ಯನಿಂದ 6ನೇ ಮನೆಯಲ್ಲಿ ಇವ್ರು ಏನಂತಾರೆ, 9ನೇ ಅಧಿಪತಿ 12ರಲ್ಲಿದ್ರೆ ಸ್ವಲ್ಪ ಪಿತೃದೋಷ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾರೆ. 11ರ ಅಧಿಪತಿ 12ರಲ್ಲಿದ್ದಾನೆ. ನೋಡಿ, ಪಿತೃದೋಷ ನಿವಾರಣೆಗೆ 3 ಅಮಾವಾಸ್ಯೆ ದಿವಸ ಅನ್ನ ಮತ್ತೆ ತುಪ್ಪ ಮತ್ತೆ ಎಳ್ಳು ಇದನ್ನ ಮಾಡಿ ಅದನ್ನ ಪಾಯಸ ತರ ಮಾಡಿ ಕಾಯಿಗಳಿಗೆ ಕೊಡೋದ್ರಿಂದನು 3 ಅಮಾವಾಸ್ಯೆ ಮಾಡಿ ನೋಡಿ. ಇದೆಲ್ಲದ್ರಿಂದ ನಿಮಗೆ ಪರಿಹಾರ ಆಗ್ಬೋದು ಅಂತ ಅನಿಸ್ತದೆ. ಮ್ಯಾರೇಜ್ ಲೈಫ್ ಇಂದಂತೂ ನೀವು ಏನಾದ್ರೂ ಇದ್ರಲ್ಲಿ ನಾನು ಸುಮಾರಷ್ಟು ಇದನ್ನ ಹೇಳಿದ್ದೀನಿ ಪರಿಹಾರಗಳು. ನಿಮಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.